ಡಿಸೆಂಬರ್ 14ರ ಸಂಜೆ 4 ಗಂಟೆಗೆ ಅಂಕೋಲೆಯ ಇತಿಹಾಸ, ಪ್ರಾಕೃತಿಕ, ಭೌಗೋಳಿಕ ವಿಶೇಷತೆ ಹೊಂದಿರುವ ವಿಡಿಯೋ ಅನಾವರಣ ಮತ್ತು ಜಿಲ್ಲೆಯ ವಾಗ್ಮಿಗಳಿಂದ ಮಂಥನ ಮಂಜರಿ ಕಾರ್ಯಕ್ರಮ ನಡೆಯಲಿದೆ ಎಂದು ವಿಧಾತ್ರಿ ಅಕಾಡೆಮಿಯ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ತಿಳಿಸಿದರು. ಅಂಕೋಲಾದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಧಾತ್ರಿ ಅಕಾಡೆಮಿಯ ಸಂಸ್ಥಾಪಕ ಗುರುರಾಜ್ ಶೆಟ್ಟಿಯವರು, ನಮ್ಮ ಸಂಸ್ಥೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೇವೆ ಆರಂಭಿಸಿ ಯಶಸ್ವಿ 5 ವರ್ಷಗಳು ಪೂರೈಸಿದ್ದು, ಜಿಲ್ಲೆಯ ಜನರ ಸಹಕಾರಕ್ಕೆ ಋಣಿಯಾಗಿ ಜಿಲ್ಲೆಗಾಗಿ ಏನಾದರೂ ಮಾಡಬೇಕು ಎಂಬ ಆಕಾಂಕ್ಷೆಯಿಂದ ಜನರು ಉತ್ತರ ಕನ್ನಡ ಜಿಲ್ಲೆಯತ್ತ ತಿರುಗಿ ನೋಡುವಂತಾಗಬೇಕು ಎಂದು ಜಿಲ್ಲೆಯ ವಿಶೇಷತೆಯನ್ನು ಪರಿಚಯಿಸುವ ಕೆಲಸವನ್ನ ಸಂಸ್ಥೆ ವತಿಯಿಂದ ಮಾಡುತ್ತಿದ್ದೇವೆ. ಕಳೆದ ವರ್ಷ ಕುಮಟಾ, ಹೊನ್ನಾವರ ತಾಲೂಕುಗಳ ಮೇಲೆ ಬೆಳಕು ಚೆಲ್ಲಿರುವ ಸಂಸ್ಥೆ ಈ ವರ್ಷ ಅಂಕೋಲೆಯನ್ನ ಪರಿಚಯಿಸುವ ದಿಶೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅರಳು ಕಾರ್ಯಕ್ರಮದ ಮೂಲಕ ಅಂಕೋಲೆಯ ವಿಶೇಷತೆ ಕುರಿತು ತಯಾರಿಸಿರುವ ವಿಡಿಯೋ ಅನಾವರಣ ನಡೆಯಲಿದೆ. ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಪ್ರವಾಸೋದ್ಯಮ ಇಲಾಖೆಯ ಉಪ ನಿರ್ದೇಶಕಿ ಮಂಗಳ ಗೌರಿ ಭಟ್ ವಿಡಿಯೋ ಅನಾವರಣ ಮಾಡಲಿದ್ದಾರೆ. ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಮುರಳೀಧರ ಪ್ರಭು ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ವಿಡಿಯೋ ಅನಾವರಣದ ನಂತರ ಬಾಂಧವ್ಯದ ಬಂಧ ಕಳಚಲು ಕಾರಣರು ಯಾರು, ಕಿರಿಯರು ಹಿರಿಯರು ಎನ್ನುವ ಕುರಿತಂತೆ ಜಿಲ್ಲೆಯ ವಾಗ್ಮಿಗಳಿಂದ ಚರ್ಚೆ ನಡೆಯಲಿದ್ದು, ಮತನ ಮಂಜರಿಯಲ್ಲಿ ಸವೀಂದ್ರ ಭಟ್ಟಸೂರಿ, ವಕೀಲ ನಾಗರಾಜ್ ನಾಯಕ್, ಶಿಕ್ಷಕ ಮಂಜುನಾಥ ಬರ್ಗಿ, ರಾಜೇಶ್ ನಾಯಕ್ ಸೂರ್ವೆ, ಕುಂದಾಪುರ ಕನ್ನಡದ ರಾಯಭಾರಿ ಮನು ಹಂದಾಡಿ, ಉಪನ್ಯಾಸಕ ಪ್ರಶಾಂತ್ ಹೆಗಡೆ, ಸಾಹಿತಿ ತಿಗಣೇಶ್ ಮೊದಲಾದವರು ಚರ್ಚೆ ನಡೆಸಲಿದ್ದಾರೆ ಎಂದರು. ಮೂಲದ ವಿಧಾತ್ರಿ ಅಕಾಡೆಮಿ ಉತ್ತರ ಕನ್ನಡಕ್ಕೆ ಬಂದು ಯಶಸ್ವಿ 5 ವರ್ಷ ಸಂಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡದ ಕುಮಟಾ, ಹೊನ್ನಾವರ, ಅದೇ ರೀತಿ ಅಂಕೋಲದ ಜನತೆಯ ಪ್ರೋತ್ಸಾಹ ಮತ್ತು ಅವರ ಒಂದು ಸಪೋರ್ಟ್ ತುಂಬ ದೊಡ್ಡ ಪ್ರಮಾಣದಲ್ಲಿ ನಮಗೆ ನೀಡಿರುತ್ತಾರೆ. 5 ವರ್ಷ ಸಂಪೂರ್ಣ ಆಗಿರುವ ಹಿನ್ನೆಲೆಯಲ್ಲಿ ಒಂದು ಉತ್ತರ ಕನ್ನಡಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು. ಇಲ್ಲಿ ಟೂರಿಸಮ್ ಆಯಿತು, ಮತ್ತೊಂದಾಯಿತು, ಆಲ್ರೆಡಿ ಹೆಚ್ಚಿನ ಜನರಿಗೆ ಚಿರಪರಿಚಿತ ಇದೆ. ಆದರೂ ನಮಗೆ ಉತ್ತರ ಕನ್ನಡ ಎಷ್ಟು ಪ್ರೀತಿ ಕೊಟ್ಟಿದೆ, ಅದೇ ರೀತಿ ಬರೀ ಎಜುಕೇಷನಲ್ಲಿ ನಾವು ಮಾಡಿರುವ ಸಾಧನೆ ಜೊತೆಗೆ ಹೊರಗಿನ ಜನ, ಉತ್ತರ ಕರ್ನಾಟಕದವರಾಗಿರ್ಬೋದು ಮತ್ತು ಬೇರೆ ಭಾಗದ ಜನರು ಒಂದು ಸಲ ತಿರುಗಿ ನೋಡಬೇಕು, ಇಲ್ಲಿ ಬರಬೇಕು. ಈ ಭಾಗವನ್ನು ಬರೇ ನಮ್ಮ ಮಂಗಳೂರಿಗೆ ಬೇರೆ ಬೇರೆ ಎಜುಕೇಷನ್ ಸಲುವಾಗಿ ಹೋಗ್ತಾ ಇರ್ತಾರೆ. ಇಲ್ಲಿ ಏನಿದೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಅವರಿಗೆ ತಿಳಿಸ್ಬೇಕು ಅಂತ ಹೇಳಿ ಕಳೆದ ವರ್ಷ ನಾವು ಕುಮಟಾದ ಬಗ್ಗೆ, ಹೊನ್ನಾವರದ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಈ ವರ್ಷ ಅಂಕೋಲದ ವಿಶೇಷತೆಗಳು, ಅದು ಐತಿಹಾಸಿಕ, ಸಾಂಸ್ಕೃತಿಕ ಹಾಗೂ ಭೌಗೋಳಿಕ ವಿಶೇಷತೆಗಳನ್ನು ಎಲ್ಲ ಸೇರಿಸಿ ಒಂದು ಅಚ್ಚುಕಟ್ಟಾದ ಒಂದು ವಿಡಿಯೋವನ್ನು ಮಾಡಿದ್ದೇವೆ. ಈ ವಿಡಿಯೋವನ್ನು ಇದೇ ಡಿಸೆಂಬರ್ 14ರಂದು ಸ್ವಾತಂತ್ರ್ಯ ಸ್ಮಾರಕ ಭವನದಲ್ಲಿ ವಿಡಿಯೋ ಲಾಂಚ್ ಮಾಡ್ತಾ ಇದ್ದೇವೆ. ಅರಳು ಅನ್ನುವ ಕಾರ್ಯಕ್ರಮ. ಈ ಅರಳು ಕಾರ್ಯಕ್ರಮ ಉದ್ಘಾಟನೆ ಚಿಕ್ಕಪ್ಪ ನಾಯಕ್, ಡಾಕ್ಟರ್ ಚಿಕ್ಕಪ್ಪ ನಾಯಕ್, ಮಾನ್ಯ ತಹಶೀಲ್ದಾರ್ ಅಂಕೋಲ ಅವರು ನಮ್ಮ ಜೊತೆಗಿದ್ದಾರೆ. ವಿಡಿಯೋ ಅನಾವರಣವನ್ನು ಶ್ರೀಮತಿ ಮಂಗಳ ಗೌರಿ ವಿ ಭಟ್, ಉಪನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಇವರು ಈ ವಿಡಿಯೋನ ಲಾಂಚ್ ಮಾಡ್ತಾರೆ. ಅದರ ಜೊತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕೊಂಕಣ ಎಜುಕೇಷನ್ ಟ್ರಸ್ಟಿನ ಕಾರ್ಯದರ್ಶಿಗಳಾದಂಥ ಮುರಳೀಧರ ಪ್ರಭು ಅವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ವಿಡಿಯೋವನ್ನು ಲಾಂಚ್ ಮಾಡಿ ಅದರ ನಂತರ ಕಾರ್ಯಕ್ರಮದಲ್ಲಿ ಮತನ ಮಂಚರಿ ಎನ್ನುವ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇಲ್ಲಿ ಕುಮಟಾ, ಅಂಕೋಲ, ಹೊನ್ನಾವರ ಜನಪರಿಚಿತರಾಗಿರುವಂತಹ ವಾಗ್ಮಿಗಳು, ಉಪನ್ಯಾಸಕರು ಮತ್ತು ನಮ್ಮ ಕುಂದಕನ್ನಡದ ರಾಯಭಾರಿ ಮನು ಹಂದಾಡಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸತ್ವಧಾರ ಫೌಂಡೇಶನ್ನ ಸಂಸ್ಥಾಪಕ ಗಣೇಶ್ ಜೋಶಿ ಮಾತನಾಡಿ, ಸಮಾಜದಲ್ಲಿ ಬಾಂಧವ್ಯದ ಬಂಧ ಕಳಚಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣಕ್ಕೆ ಕಾರಣ ಏನು ಎನ್ನುವ ಕುರಿತು ವಿಶೇಷ ಚರ್ಚೆ ನಡೆಯಲಿದ್ದು, ಇದು ಇಂದಿನ ಕಾಲಮಾನಕ್ಕೆ ಅತ್ಯಂತ ಅಗತ್ಯವಾದುದು. ವಿಧಾತ್ರಿ ಅಕಾಡೆಮಿಯ ನಡೆಸುತ್ತಿರುವ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದರು. ಅಕಾಡೆಮಿ ಅರಳು ಕಾರ್ಯಕ್ರಮದ ಮೂಲಕ ಅಂಕೋಲದ ಆಂತರ್ಯವನ್ನು ಅನಾವರಣ ಮಾಡ್ತಾ ಇದೆ. ಈ ಕಾರ್ಯಕ್ರಮವನ್ನು ಡಿಸೆಂಬರ್ 14ರಂದು ಸಂಜೆ 4 ಗಂಟೆಗೆ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಗೆ ಸಮಾಜದ ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಬಾಂಧವ್ಯದ ಬಂಧ ಕಳಚಲಿಕ್ಕೆ ಯಾರು ಕಾರಣ ಎನ್ನುವಂಥ ವಿಷಯವನ್ನು ಇಟ್ಕೊಂಡು ಒಂದು ವ್ಯವಸ್ಥಿತ ಚರ್ಚೆ, ಅದರ ಜೊತೆಗೆ ಮನಸ್ಸನ್ನ ಉಲ್ಲಾಸಗೊಳಿಸುವಂಥದ್ದು, ಜೊತೆಗೆ ಒಂದು ವಿಷಯವನ್ನು ನಾವು ಅರಿತುಕೊಳ್ಳುವಂಥದ್ದು, ಜ್ಞಾನವನ್ನು ನೀಡುವಂಥ ಉದ್ದೇಶದಿಂದ ಮಥನ ಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ರಂಗ ಸಾರಸ್ವತ ಸಂಸ್ಥೆಯ ಸಂಸ್ಥಾಪಕ ಚಿದಾನಂದ ಭಂಡಾರಿ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.